ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 2267 ಯಶವಂತಪುರ್ ಹಾಸನ್ ಇಂಟರ್ಸಿಟಿ ಯಶವಂತಪುರ್ ನಿಲ್ದಾಣದಿಂದ ಹಾಸನ್ ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 18 ಗಂಟೆ 4ನೇ ಪ್ಲಾಟ್ಫಾರ್ಮ್ ರಿಂದ ಹೊರಡಲಿದೆ. ನಂಗೆ ದೂರದಿಂದ ಅಲ್ಲಿ ಆ್ಯಕ್ಚುಲಿ ಕಾಣಿಸ್ಬಿಡ್ತು, ಮೆಮು ಬರ್ತಿದೆ. ಸೊ ICF ಕೋಚು ಸದ್ಯಕ್ಕೆ ಇವತ್ತಿಂದ ನಮ್ಮ ಹಾಸನ್ನು ಯಶವಂತಪುರ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಇರಲ್ಲ. ಇವಾಗಿಂದ ಮೆಮು ರೇಕ್ ಇರುತ್ತೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಟ್ರೈನ್ ವ್ಲಾಗ್ ಇದು ಅಂತ. ಅದಕ್ಕಿಂತ ಮೊದಲು ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ, ನಾನು ಸುಮಾರು ದಿನದಿಂದ ವೀಡಿಯೋ ತರೋಕ್ಕಾಗಲಿಲ್ಲ. ನನ್ನ ಲಾಸ್ಟ್ ವೀಡಿಯೋಗೆ ಧರ್ಮಸ್ಥಳದಲ್ಲಿ ಗಾಡಿ ಪೂಜೆ ಹೆಂಗೆ ಮಾಡಿಸೋದು ಅದು ತೊಗೊಂಬಂದಿದೆ. ಅದಾದಮೇಲೆ ವೀಡಿಯೋನೇ ತರೋಕ್ಕಾಗಲಿಲ್ಲ, ಯಾಕಂದರೆ ಊರಿಗೆ ಹೋಗಿದೆ. UPL ಫಂಕ್ಷನ್ ಇತ್ತು, ಅದು ಪ್ರೈವೇಟ್ ಫುಲ್ಲು ಫಂಕ್ಷನ್ ಇತ್ತು. ಸೊ ವೀಡಿಯೋ ಏನಿಲ್ಲ, ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಟ್ಟೆ. ಅದಾದಮೇಲೆ ವರ್ಕಿಂಗ್ ಪ್ರೊಫೆಷನಲ್ ನಿಮ್ಗೆ ಗೊತ್ತಿರುತ್ತೆ, ಏಪ್ರಿಲ್ ಮಂತಲ್ಲಿ ಹೈಕ್ ಇರುತ್ತೆ, ಇಂಕ್ರಿಮೆಂಟ್ ಸೈಕಲ್ ಇರುತ್ತೆ. ಸೊ ಫುಲ್ ವರ್ಕ್ ಪ್ರೆಷರ್ ಇತ್ತು. ಸೊ ಅದಕ್ಕೋಸ್ಕರ ಅದರಿಂದನೂ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಮೇ ಮಂತ್ ಬಂದಿದೆ, ಇಂಕ್ರಿಮೆಂಟ್ ಎಲ್ಲ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇಲ್ಲ. ಬಟ್ ನಿಮಗೋಸ್ಕರ ನಾನು ವೀಡಿಯೋ ತರಲೇಬೇಕು. 1st May 2026 ಇವತ್ತು. ಸೊ ಟ್ರೈನ್ ನಂಬರ್ 22679 ಯಶವಂತಪುರ್ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನು ಕವರ್ ಮಾಡೋಕ್ಕೆ ಬಂದಿರೋದು ನಾನು. ಏನು ವಿಶೇಷ ಕವರ್ ಮಾಡೋಕ್ಕಂದರೆ, ಮೊದಲು ಈ ಟ್ರೈನು LHB ಲೈಕ್ ICFL ರನ್ ಆಗ್ತಿತ್ತು. ಅದಾದಮೇಲೆ LHB ಕನ್ವರ್ಟ್ ಆಯಿತು. ಅದಾದಮೇಲೆ LHB ಇಂದ ತಿರ್ಗಾ ಡೌನ್ ಗ್ರೇಡ್ ಆಯಿತು ICFಗೆ. ICFಿಂದ ಡೌನ್ ಗ್ರೇಡ್ ಇವಾಗ ಆಗಿದೆ ಮೆಮು ಟ್ರೈನ್ಗೆ. ಏನು ಕಾರಣ ಅದೆಲ್ಲ ಸ್ವಲ್ಪ ಮುಂದೆ ವಿಚಾರಿಸೋಣ. ಫಸ್ಟು ಟ್ರೈನ್ ಬರಲಿ, ಟ್ರೈನ್ನ ಕವರ್ ಮಾಡೋಣ, ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸ್ ಎಲ್ಲ ನಿಮಗೆ ತೋರಿಸೋಣ. ಸದ್ಯಕ್ಕೆ ನಾನಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ. ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ, ಇಲ್ಲೇ ಬರುತ್ತಂತ ಹೇಳಿದ್ದಾರೆ. ನನಗೂ ಐಡಿಯಾ ಇಲ್ಲ. ಟೈಮ್ ಆಲ್ಮೋಸ್ಟ್ ಆಗಿದೆ, 5:40 ಏನೋ ಆಗಿದೆ. 6 o'clock ಹೊರಡುವ ಟೈಮಿಂಗು. ಸೊ ನೋಡಬೇಕು ಯಾವ ಪ್ಲ್ಯಾಟ್ಫಾರ್ಮ್ ಬರುತ್ತಂತ. ಫಸ್ಟ್ ಆಫ್ ಆಲು ಬನ್ನಿ ಫಸ್ಟ್ ಹೋಗಿ ವಿಚಾರಿಸೋಣ. ನಾನು ಕೇಳಿದೆ, ಇಲ್ಲಿ ಸ್ಟಾಲ್ಸ್ ಇರ್ತಾರಲ್ಲ ಅವಾಗ ಕೇಳಿದ್ರೆ ಇಲ್ಲೇ ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ ಬರುತ್ತಂತ ಹೇಳಿದ್ದಾರೆ. ಸೊ ನೋಡೋಣ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನೀವು ಟೈಮ್ನೊಳಗೆ ಹೋದರೆ 5:38 ಆಗಿದೆ. ಸೊ ನಮ್ಮ ಹತ್ರ ಅಪ್ರಾಕ್ಸಿಮೇಟ್ಲಿ 22 minutes ಅಷ್ಟೇ ಇರೋದು. ವೆಯ್ಟ್ ಮಾಡೋಣ, ನೋಡೋಣ ಟ್ರೈನ್ ಬರುತ್ತೋ ಇಲ್ಲ. 10 ನಿಮಿಷ ಅದಾದಮೇಲೆ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ವಿಚಾರಿಸೋಣ. ಇದು ನೀವು ನಮ್ಮ ಟ್ರೈನ್ದು ಅನೌನ್ಸ್ಮೆಂಟ್ ಕೇಳಿದ್ರಿ, ಪ್ಲ್ಯಾಟ್ಫಾರ್ಮ್ ನಂಬರ್ 4 ಫಿಕ್ಸ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ಇನ್ನೊಂದು ಗಮನ ಇಡಿ, ನೀವೇನಾದರೂ ಯಶವಂತಪುರ ಜಂಕ್ಷನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸೈಡಿಂದ ಬಂದರೆ, ಸದ್ಯಕ್ಕೆ ಹೆವಿ ಕನ್ಸ್ಟ್ರಕ್ಷನ್ ನಡೀತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸೈಡು. ಸೆಂಟ್ರಲ್ ಇದ್ದಿದ್ದು ಫುಟ್ ಓವರ್ ಬ್ರಿಡ್ಜ್ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ, ಇನ್ನು ಮುಂದೆ ತೊಗೊಂಡೋಗಿದ್ದಾರೆ. ಸೊ ನೀವೇನಾದರೂ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸೈಡಿಂದ ಬಂದರೆ ದಯವಿಟ್ಟು ಬಫರ್ ಟೈಮು 10-15 minutes ಅಂತೂ ತೊಗೊಂಡು ಬರಲೇಬೇಕು ನೀವು, ಇಲ್ಲಾಂದರೆ ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಫುಟ್ ಓವರ್ ಬ್ರಿಡ್ಜು ತುಂಬ ಹಿಂದೆ ತಲ್ಲಿದಾರಲ್ಲ ಅಲ್ಲಿ ಯೂಸ್ ಮಾಡೋದು ಬೇಡ ಅಂದರೆ, ನೀವು ಇಲ್ಲಿಂದ ಎಂಟ್ರಿ ಹೊಡೆದ್ರೆ ಲೆಫ್ಟ್ ಸೈಡಿಂದ ಬಂದರೆ ಅಲ್ಲಿಂದ ರೋಡ್ ಟೈಪು ವಾಕಿಂಗ್ ಎಲ್ಲ ಇರುತ್ತೆ. ಸೊ ಹಂಗೆ ನೀವು ಬರ್ಬೋದು. ಸೊ ದಯವಿಟ್ಟು ಬಫರ್ ಟೈಮ್ ತೊಗೊಂಬನ್ನಿ. ಯಶವಂತಪುರ ಜಂಕ್ಷನ್ಗೆ ಆದರೂ ಬಂದರೆ ಯಾವುದಾದ್ರು ಟ್ರೈನ್ ನೀವು ಹಿಡಿಯೋಕ್ಕೆ ಬಂದರೆ. ನಂಗೆ ದೂರದಿಂದ ಅಲ್ಲಿ ಆ್ಯಕ್ಚುಲಿ ಕಾಣಿಸ್ಬಿಡ್ತು, ಮೆಮು ಬರ್ತಿದೆ. ಸೊ ICF ಕೋಚು ಸದ್ಯಕ್ಕೆ ಇವತ್ತಿಂದ ನಮ್ಮ ಹಾಸನ್ನು ಯಶವಂತಪುರ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಇರಲ್ಲ. ಇವಾಗಿಂದ ಮೆಮು ರೇಕ್ ಇರುತ್ತೆ. ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದು ಅರೈವಿಂಗ್ YPR HAS ಸೂಪರ್ ಫಾಸ್ಟ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ 22679 ಅರೈವ್ ಆಗ್ತಿದೆ ಮೆಮು ಕೋಚ್. ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡೋಕ್ಕೆ ಹೋದರೆ 2025 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ರೇಕ್ಸ್ ಇದು. ಸೊ ನೀವು ನೋಡ್ಬೋದು. ಸೊ ಪರವಾಗಿಲ್ಲ, 2025 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಹೇಗಾದರೂ ಸಿಕ್ಕಿದೆ ಇದಕ್ಕೆ. ಇಲ್ಲಿ ನೀವು ನೋಡೋಕೆ ಹೋದರೆ ಸ್ಪೆಸಿಫಿಕ್ ಆಗಿ ಲೇಡೀಸ್ ಕೋಚ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಗೆಸ್
ಲೇಡೀಸ್ ಕೋಚು ಸಪ್ರೇಟಾಗಿರುತ್ತೆ. ಸೊ ನೀವು ದಯವಿಟ್ಟು ಇದಂತೂ ಗಮನ ಕೊಡಿ. ಐ ಗೆಸ್ ಫಸ್ಟ್ ಕೋಚು ಆ ಇಂಜಿನ್ ಕೋಚ್ ಬಿಟ್ಟು ನೀವು ಹಿಂದೆ ಕೋಚ್ ನೋಡಿದ್ರೆ ಲೇಡೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಫಾಲೋ ಮಾಡ್ತಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಬನ್ನಿ ಒಳಗಡೆ ಹೋಗೋಣ, ನೋಡೋಣ, ಎಂಟ್ರ್ ಮಾಡಿ. ಇದನ್ನ ನೀವು ನಮ್ಮ ಯಶವಂತಪುರ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು ಮೆಮು ಕೋಚ್ ನೋಡೋಕೆ ಹೋದರೆ ಫುಲ್ ನಿಮಗೆ ಕನೆಕ್ಟೆಡ್ ಸಿಗುತ್ತೆ ಎಂಡ್ ಟು ಎಂಡು. ಎಲ್ಲಿ ಲೋಕೋಮೋಟಿವ್ ಜಾಯಿಂಟ್ ಇರುತ್ತೆ ಅಲ್ಲಿವರೆಗೂ. ಇದರಲ್ಲಿ ಐ ಗೆಸ್ 2 ಲೋಕೋಮೋಟಿವ್ ಇದೆ. ಸೊ ಅದು ನಿಮ್ಗೆ ತೋರಿಸ್ತೀನಿ. ವಾಶ್ರೂಮ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಸ್ಪೇಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನಿಮಗೆ ಲಗೇಜ್ ಏರಿಯಾ ಸಿಗ್ಬಿಡುತ್ತೆ. ಸೊ ಗ್ರ್ಯಾಬಿಂಗ್ ಹ್ಯಾಂಡಲ್ ಎಲ್ಲ ನಿಮ್ಮ ಲೈಟ್ಸ್ ಎಲ್ಲ ಕರೆಕ್ಟಾಗಿ ಸಿಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಸ್ಪೆಸಿಫಿಕ್ಕಾಗಿ ಲಗೇಜ್ ಏರಿಯಾ ಸಿಗುತ್ತೆ. ನಿಮ್ಗೆ ಇನ್ನೊಂದು ಹೇಳಕ್ಕೆ ಹೋದರೆ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ, ಬಟ್ ಎಲ್ಲ ಸೀಟಿಗಿರಲ್ಲ. ಸೊ ನೀವು ತುಂಬ ಕಡಿಮೆ ಆಪ್ಷನ್ಸ್ ಇರುತ್ತೆ. ಸೊ ನೀವು ನೋಡ್ಕೊಂಡು ನೀವು ಯಾವ ಸೀಟ್ ಹಿಡಿತೀರಾ ಆ ಸೀಟಲ್ಲಿ ಹಿಡ್ಕೊಂಬಿಟ್ಟು ಚಾರ್ಜಿಂಗ್ ಬೇಕಂದರೆ ಚಾರ್ಜಿಂಗ್ ಸಾಕೆಟ್ ಸೀಟ್ ಹಿಡ್ಕೊಂಬಿಟ್ಟು ಅಲ್ಲಿ ನೀವು ಮಾಡ್ಕೊಬೋದು. ಫ್ಯಾನ್ ಸ್ವಿಚಸ್ ಎಲ್ಲ ಇರುತ್ತೆ. ಮತ್ತು ಡಿಸ್ಪ್ಲೇ ಬೋರ್ಡ್ ಇದರಲ್ಲಿ ಏನೇ ಬರುತ್ತೆ ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ನೆಕ್ಸ್ಟ್ ಸ್ಟಾಪ್ ತೋರಿಸ್ತಾರೋ ಇಲ್ಲ ಗೊತ್ತಿಲ್ಲ. ಐ ಗೆಸ್ ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯೂನೇ ಅವರು ತೋರಿಸೋದು. ಐ ಗೆಸ್ ಇದರಲ್ಲಿ 2 ರೇಕ್ ಜಾಯಿಂಟ್ ಆಗಿದೆ. ಸೊ ನಿಮ್ಗೆ ಅದು ತೋರ್ಸೋಕೆ ನಾನು ಮುಂದೆ ಹೋಗ್ತೀನಿ, ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಟೀ ಬೋರ್ಡ್ಸಲ್ಲಿ ಏನೇನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಇದೊಂದು ಗಮನ ಇಲ್ಲಿ. ಡಿಸ್ಪ್ಲೇ ಬೋರ್ಡ್ಸು ಎಲ್ಲ ನೀವು ಫಾಲೋ ಮಾಡ್ಕೊಂಡು ಹೋಗಿ. 6 o'clock ಇಲ್ಲಿ ನಮ್ಮ ಯಶವಂತಪುರದಿಂದ ಹೊರಡುವ ಟೈಮಿಂಗ್ ನಮ್ಮ ಈ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು. ನಿಮ್ಗೆ ಹೇಳ್ತಿದ್ನಲ್ಲ 2 ರೇಕ್ ಜಾಯಿನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಇದೊಂದು ರೇಕ್ ಸಪ್ರೇಟು, ಅಲ್ಲಿಂದ ಒಂದು ಸಪ್ರೇಟು. ಸೊ ಇಲ್ಲಿಂದ ಫುಲ್ ಹಿಂದೆವರೆಗೂ ನಿಮ್ಮದು ಒಂದೇ ಜಾಯಿಂಟಲ್ಲಿ ನೀವು ಒಳಗಡೆ ವಾಕಿಂಗ್ ಎಲ್ಲ ಮಾಡಿಕೊಂಡು ಸೀಟ್ಸ್ ಎಲ್ಲ ನೀವು ಹಿಡಿಬೋದು. ಇದ್ರ ಮುಂದೆ ಹೋಗ್ಬೇಕಂದ್ರೆ ನೀವು ಚೇಂಜ್ ಮಾಡಿ ಮುಂದೆ ಹೋಗಿ. ಎಷ್ಟು ರೇಕ್ ಇದೆ, ಎಷ್ಟು ಬೋಗಿ ಇದೆ? 1 2 3 4 ಬೋಗೀಸ್ ಈ ಕಡೆ ಇದೆ. ಈ ಕಡೆ 1 2 3 4 5 6 7 8 ಐ ಗೆಸ್ ಇದೆ ಈ ಕಡೆ. ಇವಾಗ ಮಾತಾಡೋದ್ರೆ 1st May 2026ಇಂದ ಎವ್ರಿ ಡೇ ಇವಾಗ ಇದೆ ನಮ್ಮದು ಮೆಮೊರೇಕೆ ರನ್ ಆಗೋದು. ನೋ ರಿಸರ್ವೇಷನ್, ಏನು ರಿಸರ್ವೇಷನ್ ಅವಶ್ಯಕತೆ ಇರಲ್ಲ. ಇವತ್ತು ಯಾರ್ಯಾರ್ದು ರಿಸರ್ವೇಷನ್ ಇತ್ತು ಯಶವಂತಪುರದಿಂದ ಹಾಸನ್ಗೆ, ಅವ್ರದ್ದೆಲ್ಲ ರಿಸರ್ವೇಷನ್ ಕ್ಯಾನ್ಸಲ್ ಆಗಿ ರೀಫಂಡ್ ಎಲ್ಲ ಕಾಸು ವಾಪಸ್ ಅವ್ರವ್ರ ಅಕೌಂಟಿಗೆ ಬಂದಿದೆ, ಅಥವಾ 2 or 3 ಡೇಸಲ್ಲಿ ಬರುತ್ತೆ. ಸೊ ಇವಾಗಿಂದ ಯಶವಂತಪುರ ಹಾಸನ್ ನೋ ರಿಸರ್ವೇಷನ್, ನೀವು ಜನರಲ್ ಟಿಕೆಟೇ ತೊಗೊಬೇಕು. ಐ ಗೆಸ್ ಇದು ಇನ್ನೂ ಸೂಪರ್ ಫಾಸ್ಟೇ ಐ ಗೆಸ್. ಸೊ ನೀವು ಸೂಪರ್ ಫಾಸ್ಟ್ ಟಿಕೆಟ್ ತೊಗೊಬೇಕು. ಏನಾದರೂ ಟಿ ಚೆಕ್ ಮಾಡೋಕೆ ಬಂದುಬಿಟ್ರೆ ನಿಮ್ಮ ಸೂಪರ್ ಫಾಸ್ಟ್ ಟಿಕೆಟ್ ಇದ್ದಿಲ್ಲ ಅಂದರೆ ಅಷ್ಟೇ, ನಿಮಗೆ ಫೈನ್ ಆಗಿಬಿಡ್ತಾರೆ. ನಾನು ಆಲ್ರೆಡಿ ಒಂದು ಸಲ ಫೈನ್ ಪೇ ಮಾಡಿದ್ದೀನಿ ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಚನ್ನಪಟ್ಟಣದಿಂದ ಮೈಸೂರಿಗೆ ಹೋಗುವಾಗ. ಸೊ ಇದು ಗಮನ ಇರಲಿ. ಸೊ ಈ ರೇಕ್ ನೀವು ನೋಡೋಕೆ ಹೋದರೆ RCF ಅಲ್ಲಿ ಮ್ಯಾನುಫ್ಯಾಕ್ಚರ್. RCF ಅಂದರೆ ರೈಲ್ ಕೋಚ್ ಫ್ಯಾಕ್ಟ್ರಿ. ಸೊ ಅದು ಪಂಜಾಬಲ್ಲಿ ಇರೋದು. ಸೊ ಇದು ಪಂಜಾಬಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿ ಬಂದಿದೆ. ಇನ್ನೊಂದು ನಿಮ್ಗೆ ಮಾತಾಡೋಕೆ ಹೋದರೆ ICF ಇರುತ್ತೆ, ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟ್ರಿ. ಅದು ನಮ್ಮದು ಚೆನ್ನೈಯಲ್ಲಿರೋದು. ಸೊ ಇವಾಗಿಂದ ನಮ್ಮ ಹಾಸನ್ಗೆ ಈ ಗಾಡಿನೇ ಹೋಗುತ್ತೆ. ಸಾಯಂಕಾಲ ಯಶವಂತಪುರದಿಂದ ಹಾಸನ್ಗೆ, ಬೆಳಗ್ಗೆ ಹಾಸನದಿಂದ ಯಶವಂತಪುರಕ್ಕೆ ಬಂದಾಗ ಇದೇ ಟ್ರೈನ್ 2nd May ಇರೋದು. ನಮ್ಮ ಯಶವಂತಪುರ ಹಾಸನ್ ಇಂಟರ್ಸಿಟಿ ನಮ್ಮ ಹಿಂದೆನೇ ಇದೆ. ಸೊ ಇವಾಗ ಮಾತಾಡೋಗೋದೇ ಕಾರಣ ಫಸ್ಟು LHBಯಿಂದ ICF ಏನಕ್ಕೆ ಮಾಡಿದಂದರೆ ಲೋ ಆಕ್ಯುಪೆನ್ಸಿಯಿಂದ ಜನ ಯೂಸ್ ಮಾಡ್ತಿದ್ದಿಲ್ಲ. ಇವಾಗ ಜನ ಯೂಸ್ ಮಾಡ್ತಿದ್ರು ಕೂಡ ಜನ ಟಿಕೆಟ್ ಇಸ್ಕೊತಿದ್ದಿಲ್ಲ. ಅದು ಒಂದು ಕಾರಣ ಇರ್ಬೋದು. ಇವಾಗ ತಿರ್ಗಾ ನಮ್ಮದು ICFಯಿಂದ ಮೆಮು ಟ್ರೈನ್ಗೆ ಮಾಡುವ ಕಾರಣ ತಿರ್ಗಾ ಅದೇನೇ ಮ್ಯಾಕ್ಸಿಮಮ್ ನನಗೆ ಅನಿಸಿರೋ ಕಾರಣ ಅದೇ ಲೋ ಆಕ್ಯುಪೆನ್ಸಿ. ಜನ ಯೂಸ್ ಮಾಡ್ತಿದ್ರೆ ಕೂಡ ಜನ ಟಿಕೆಟ್ ತೊಗೊತಿಲ್ಲ. ಅದೇ ಮೇನ್ ಕಾರಣ ಇದನ್ನು ಡೌನ್ಗ್ರೇಡ್ ಮಾಡೋಕ್ಕೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ವ್ಯಾಲಿಡ್ ಟಿಕೆಟಲ್ಲಿ ಟ್ರಾವೆಲ್ ಮಾಡ್ತಿದ್ರೆ, ಯಾಕಂದರೆ ಟಿಕೆಟಿಂಗ್ ಎಲ್ಲ ಕೌಂಟ್ ಆಗುತ್ತೆ. ನೀವು ಅನ್ಕೊತಿರ್ಬೋದು ಸುಮ್ಮನೆ ಟಿಕೆಟ್ ಎಲ್ಲ ಕೌಂಟ್ ಆಗೋಲ್ಲ. ಇಂಟರ್ನಲಿ ಟಿಕೆಟಿಂಗ್ ಎಲ್ಲ ಕೌಂಟ್ ಆಗ್ತಾ ಇರುತ್ತೆ. ಸೊ ಅದರಿಂದನೇ ಟಿಕೆಟಿಂಗ್ ಏನಾದರೂ ಅವ್ರಿಗೆ ಲೈಕ್ ನಂಬರ್ ಸಿಗಲಿಲ್ಲ ಅಂದರೆ ಡೌನ್ಗ್ರೇಡ್ ಮಾಡ್ತಾರೆ. ಇವಾಗ ನಿಮ್ಗೊಂದು ಎಕ್ಸಾಂಪಲ್ ನಾನು ಕೊಡೋಕೆ ಹೋದರೆ, ಮೊದಲು ನಮ್ಮ ಚಿಕ್ಕಬಳ್ಳಾಪುರ ಕಡೆ 3-4 ಟ್ರೈನ್ ಹೋಗ್ತಿತ್ತು. ಕೋಲಾರ್ಗೆ ಹೋಗಲ್ಲ, ಡೈರೆಕ್ಟ್ ಚಿಕ್ಕಬಳ್ಳಾಪುರ್ಗೆ. ನಮ್ಮ ಬೆಂಗಳೂರು ಕಂಟೋನ್ಮೆಂಟಿಂದ ಚಿಕ್ಕಬಳ್ಳಾಪುರ್ಗೆ ಐ ಗೆಸ್ 3 ಟ್ರೈನ್ ಏನೋ ಹೋಗ್ತಿತ್ತು. ಸದ್ಯಕ್ಕೆ ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಮೇಯ್ನಾಗಿ ಬಿಟ್ಟಿದ್ದು ಐ ಗೆಸ್ ಏರ್ಪೋರ್ಟ್ಗೆ ಜನ ಯೂಸ್ ಮಾಡ್ತಿದ್ದಿಲ್ಲ. ಅದಾದ್ಮೇಲೆ ನಂದಿ ಹಿಲ್ಸ್ಗೆ ಜನ ಯೂಸ್ ಮಾಡ್ತಿದ್ದಿಲ್ಲ. ಅದಾದಮೇಲೆ ಮಾತಾಡೋಕೆ ಹೋದರೆ ಈಶಾ ಫೌಂಡೇಶನ್ಗೆ, ಅದಕ್ಕೂ ಜನ ಯೂಸ್ ಮಾಡ್ತಿದ್ದಿಲ್ಲ. ಸೊ ಲೋ ಆಕ್ಯುಪೆನ್ಸಿ, ಟಿಕೆಟಿಂಗ್ ಇಲ್ಲ, ಏನೂ ಇಲ್ಲ. ನಮ್ಮ ಇಂಡಿಯನ್ ರೈಲ್ವೇಸ್ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಐ ಗೆಸ್ ಇವಾಗ 3 ಟ್ರೈನ್ ಹೋಗೋದು. KSR ಬೆಂಗಳೂರಿಂದ ಕೋಲಾರ್ಗೆ ಒಂದು ಮೆಮು, KSR ಬೆಂಗಳೂರಿಂದ ವಯ ಯಶವಂತಪುರ, ಅದು ವಯ ಕಂಟೋನ್ಮೆಂಟ್ ಹೋಗುತ್ತೆ. ಇನ್ನೊಂದು KSR ಬೆಂಗಳೂರಿಂದ ವಯ ಯಶವಂತಪುರ ಕೋಲಾರ ಎಕ್ಸ್ಪ್ರೆಸ್ ಹೋಗುತ್ತೆ ಒಂದು ಸಾಯಂಕಾಲ. ಇನ್ನೊಂದು ಯಶವಂತಪುರದಿಂದ ಚಿಕ್ಕಬಳ್ಳಾಪುರ್ಗೆ ಒಂದು ಮೆಮು ಹೋಗುತ್ತೆ ಅರೌಂಡ್ 11 ಐ ಗೆಸ್ 11 ಏನೋ ಬೆಳಗ್ಗೆ. ಸೊ ಇದು ಟ್ರೈನ್ಸು. ಸೊ ನೀವು ಯೂಸ್ ಮಾಡಲಿಲ್ಲ ಅಂದರೆ ಈ ಟ್ರೈನು ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರೆ, ಸೊ ದಯವಿಟ್ಟು ಟ್ರೈನ್ನ ಯೂಸ್ ಮಾಡಿದ್ರೆ ವ್ಯಾಲಿಡ್ ಟಿಕೆಟು ಇಸ್ಕೊಂಡು ಯೂಸ್ ಮಾಡಿ. ಟಿಕೆಟ್ ಯೂಸ್ ಮಾಡಿಲ್ಲ ಅಂದರೆ, ಕೌಂಟಿಂಗ್ ಆಗಿಲ್ಲ ಅಂದರೆ ಅದು ಯೂಸ್ ಇರಲ್ಲ ಗುರು. ನಾನು ಹೇಳ್ತೀನಿ, ನಂಬಿ, ತುಂಬ ನಿಮಗೆ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಟ್ರಾವೆಲ್ ಮಾಡಿದ್ರೆ ವ್ಯಾಲಿಡ್ ಟಿಕೆಟ್ ಜೊತೆ ಟ್ರಾವೆಲ್ ಮಾಡಿ, ಮತ್ತು ಟಿಕೆಟ್ ಇಸ್ಕೊಂಡು ಟ್ರಾವೆಲ್ ಮಾಡಿ. ಫ್ರೀಯಾಗಿ ಟ್ರಾವೆಲ್ ಮಾಡೋಕ್ಕೆ
ಹೋಗಬೇಡಿ. ಯಾಕಂದರೆ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡಿಬಿಡ್ತೀರಿ, ಅದಾದಮೇಲೆ ಲಾಸ್ ನಿಮಗೆ ಆಗುತ್ತೆ, ನಮಗಾಗತ್ತೆ. ಯಾಕಂದರೆ ಫೇರ್ ಇನ್ಕ್ರೀಸ್ ಮಾಡ್ತಾರೆ, ಎಲ್ಲ ಅದಂಗೆಲ್ಲ ಇಂಡಿಯನ್ ರೈಲ್ವೇಸ್ ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಮಾಡುತ್ತೆ. ಕ್ಯಾನ್ಸಲ್ ಮಾಡಿಬಿಡೋ ಟ್ರೈನು ಜನ ಯೂಸ್ ಮಾಡಿಲ್ಲ ಅಂದರೆ ಅದೆಲ್ಲ. ಸೊ ತೊಂದರೆ ಆಗ್ಬಾರ್ದಂತ ದಯವಿಟ್ಟು ಟಿಕೆಟು ಇಸ್ಕೊಂಡೇ ಟ್ರಾವೆಲ್ ಮಾಡಿ. ಚಿಕ್ಕ ಚಿಕ್ಕ ಸ್ಟೇಷನ್ ನೆಲಮಂಗಲದಿಂದ ಎಲ್ಲ ಟ್ರಾವೆಲ್ ಮಾಡಿದೆ, ದಯವಿಟ್ಟು ಇಸ್ಕೊಂಡು ಟ್ರಾವೆಲ್ ಮಾಡಿ. ಸಿಗ್ನಲ್ ಆಗಿದೆ, ಇವಾಗ ನಮ್ಮ ಟ್ರೈನು ಹೊರಟತ್ತೆ, ನೀವು ನೋಡ್ಬೋದು. ಗುರು ನಮ್ಮ ಟ್ರೈನು ಹೊರಟ್ಬಿಡ್ತು ಅಲ್ಲಿ. ಸೊ ಇವಾಗ ಮಾತಾಡೋಕೆ ಹೋದರೆ ನಿಮಗೆಲ್ಲ ಹೇಳಿದ್ದೀನಿ ಏನಕ್ಕೆ ಡೌನ್ಗ್ರೇಡ್ ಆಯಿತು ಅಂತ. ಮೇನು ಆಕ್ಯುಪೆನ್ಸಿನೇ ಮೇನ್ ರೀಸನ್ ಇದ್ದಿದ್ದು. ನಿಮ್ಗೆ ಏನಾದರೂ ಬೇರೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಟ್ರಾವೆಲ್ ಮಾಡಿಲ್ಲ ಸದ್ಯಕ್ಕೆ ನಾನು ಇವತ್ತು, ಟ್ರಾವೆಲ್ ಮುಂದೆ ಮಾಡ್ತೀನಿ ಫ್ಯೂಚರಲ್ಲಿ. ಸೊ ಆವಾಗ ಟ್ರಾವೆಲ್ ಮಾಡಿದಾಗ ನಿಮಗೆ ಫುಲ್ಲು ಜರ್ನಿ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.